ಆಹಾ, ಇಷ್ಟು ಚಳಿ ಇದೆ. ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಬೇಗನೆ ಎದ್ದು ಧನುರ್ಮಾಸ ಪೂಜೆ ಮಾಡಿ ಆಚೆ ಬಂದು ನೋಡಿದ್ರೆ ವಾವ್, ನೋಡಿ ಇದು ಬ್ಯಾಂಗ್ಳೂರ ಮಡಿಕೇರಿ ಅನ್ನೋ ಥರ ಇದೆ. ಮಾರ್ನಿಂಗು ಎಷ್ಟು ಚೆನ್ನಾಗಿದೆ ಅಲ್ಲ ವಾತಾವರಣ. ಇಂಥ ವಾತಾವರಣ ನೋಡಲಿಕ್ಕೆ ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಜೊತೆಗೆ ನೀವು ಕೂಡ ಈ ವಾತಾವರಣನ ನೋಡಲಿ ಬಂದೆ. ಹಾಗೆ ನಾನು ಇಲ್ಲಿ ಸ್ವಲ್ಪ ದೇವ್ರಿಗೆ ಹೂವು ಕಿತ್ಕೊಳ್ಳೋಣ ಅಂದ್ಕೊಂಡು ಮಾರ್ನಿಂಗ್ ವಾಕ್ ಮಾಡೋಣ ಅಂತ ಆಚೆ ಬಂದು ನೋಡಿದ್ರೆ ಇಂಥ ವಾತಾವರಣ ಇದೆ ನೋಡಿ. ಮನಸ್ಸಿಗಂತೂ ತುಂಬ ಖುಷಿ ಆಯಿತು. ಜೊತೆಗೆ ನಾವು ನವಿಲುಗಳಿದೆ ಫ್ರೆಂಡ್ಸ್, ಇಲ್ಲಿ ನವಿಲುಗಳು ಎಷ್ಟು ಚೆನ್ನಾಗಿ ಇದೆ ನೋಡೋಣ ಬನ್ನಿ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ತುಂಬ ನವಿಲುಗಳನ್ನ ನಾವು ಇಲ್ಲಿ ನೋಡ್ಬೋದು. ಅಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ನವಿಲುಗಳು ಹೋಗ್ತಾ ಇದೆ ಅಂತ. ನೀವು ನೋಡ್ತಿದ್ದೀರಲ್ಲ, ಬಿಕಾಸ್ ನಮ್ಮ ಸೌಂಡ್ ಕೇಳಿ ಓಡೋಗ್ತಾ ಇದೆ. ಪ್ರತಿನಿತ್ಯ ನಾನು ನೋಡ್ತಿದ್ದೆ ನವಿಲುಗಳನ್ನ, ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಆಗಿರಲಿಲ್ಲ. ಬಟ್ ಇವತ್ತು ಸ್ವಲ್ಪ ನನಗೆ ಬೇಗ ಆಚೆ ಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ ನವಿಲುಗಳು. ಇನ್ನೂ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ನವಿಲುಗಳ ಜೊತೆಗೆ ಗಿಣಿಗಳು ಕೂಡ ಇರುತ್ತೆ. ಅಲ್ಲಿ ಹೋಗಿ ಶೂಟ್ ಮಾಡ್ಬೋದು ನವಿಲನ್ನ, ಬಟ್ ಅಲ್ಲಿ ನಾವು ಹೋದ ತಕ್ಷಣವೇ ಅವು ಹೋಗ್ಬಿಡ್ತವೆ, ಸೌಂಡಿಗೆ ಹೋಗ್ಬಿಡ್ತವೆ. ಒಂಥರ ನೋಡೋಕ್ಕೆ ಇದೆ, ತುಂಬ ಖುಷಿಯಾಗುತ್ತೆ ಈ ಥರ ವಾತಾವರಣ. ಇದನ್ನೆಲ್ಲ ನಾವು ನೋಡಬೇಕು ಅಂದರೆ ಫಾರೆಸ್ಟ್ಗಳಿಗೆ ಟ್ರಿಪ್ ಹೋಗಬೇಕು ಆ ಥರ ಎಲ್ಲ ಅಂದ್ಕೊಳ್ತಾ ಇರ್ತೀವಲ್ವ. ಬಟ್ ಇದು ನನ್ನ ಸೌಭಾಗ್ಯ ಅನಿಸುತ್ತೆ, ನಮ್ಮ ಮನೆ ಹತ್ರನೇ ಈ ಥರ ವಾತಾವರಣ ಇರೋದು. ಮನಸ್ಸಿಗಂತೂ ತುಂಬಾ ಖುಷಿ ಕೊಡುತ್ತೆ. ನೋಡಿ ಇವತ್ತು 3 ನವಿಲುಗಳನ್ನು ಮಾತ್ರ ನೋಡ್ತಾ ಇದ್ದೀವಿ ಅಷ್ಟೇ. ಇದ್ರ ಜೊತೆಗೆ ಇನ್ನೂ ತುಂಬ ನವಿಲುಗಳು ಬರುತ್ತೆ. ಸ್ವಲ್ಪ ಸನ್ರೈಸ್ ಆಗ್ತಾ ಜಾಸ್ತಿ ಬರುತ್ತೆ. ಏನು ಮಾಡ್ತೀರಾ ಹೇಳಿ ಅಲ್ವಾ? ಈ ಪ್ರಾಣಿ ಪಕ್ಷಿಗಳೆಲ್ಲ ಇರೋ ಕಡೆ ಎಲ್ಲ ನಾವು ಬಂದು ಮನೆಗಳನ್ನ ಕಟ್ಕೊಂಡು ಪಾಪ ಅವಕ್ಕೆ ಇರೋಕ್ಕೆ ಜಾಗ ಇಲ್ದಂಗೆ ಮತ್ತು ಅವಕ್ಕೆ ಊಟ ಇಲ್ದಂಗೆ ಮಾಡ್ತೀವಿ. ತಪ್ಪು ನಮ್ಮದು ಕೂಡ ಇದೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ. ನನ್ನ ಜೊತೆ ನೀವು ಕೂಡ ಈ ಥರ ವಾತಾವರಣ ನೋಡಿ ಖುಷಿಪಟ್ಟಿರ್ತೀರ ಅಂತ ಅಂದ್ಕೊಳ್ತೀನಿ. ಅಲ್ಲಿ ಎಷ್ಟು ದೊಡ್ಡದಾದ ಮರ ಇದೆ. ಆ ಮರದಲ್ಲಿ ನೀವು ನವಿಲುಗಳನ್ನ ನೋಡ್ಬೋದು. ಜಾಸ್ತಿ ಈ ಪಕ್ಷಿಗಳು ಬರೋದೇ ಆ ಮರಕ್ಕೆ. ಈ ಮರ ಇರೋದ್ರಿಂದನೇ ಅನಿಸುತ್ತೆ ಮೋಸ್ಟ್ಲಿ ಜಾಸ್ತಿ ಪಕ್ಷಿಗಳು ಬರ್ತಿರೋದು. ಆ ಮರದಲ್ಲಿ ಗಿಣಿಗಳಾಗ್ಬೋದು, ನವಿಲುಗಳು ಜಾಸ್ತಿ. ಹೆಚ್ಚು ಪಕ್ಷಿಗಳ ಸೌಂಡು ನನಗೆ ಬೆಳಗಾಗಿದ್ದರೆ ಈ ಮರದಿಂದನೇ ಬರುತ್ತೆ. ತುಂಬ ಖುಷಿಯಾಗುತ್ತೆ. ಈ ಥರ ಮರ ಗಿಡಗಳೇ ಇರಬೇಕು. ನಮಗೆ ವಾತಾವರಣ ಶುದ್ಧ ಗಾಳಿ ಸಿಗಬೇಕು ಅಂದರೆ ಈ ಥರ ಮರ ಗಿಡಗಳಿದ್ದರೆ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬೆಳಗ್ಗೆ ಎದ್ದು ಮಾರ್ನಿಂಗ್ ವಾಕ್ ಮಾಡಿದ್ರೆ ನಾವು ಈ ಥರ ವಾತಾವರಣದಲ್ಲಿ ಆರೋಗ್ಯಕ್ಕೂ ಆರೋಗ್ಯನೂ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಎಷ್ಟು ಫ್ರೆಶ್ ಏರ್ ಬೇಕು ಅಂತ ಹೇಳ್ಬಿಟ್ಟು ನಾವು ಸಿಟಿಯಿಂದ ಆಚೆ ಹೋಗ್ತೀವಿ. ಅದ್ರ ಬದಲಾಗಿ ನಾವೇ ಅಕ್ಕಪಕ್ಕದಲ್ಲಿ ಮರಗಳನ್ನ ಬೆಳೆಸ್ಕೊಳ್ಳೋದು, ಗಿಡಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ಒಳ್ಳೆ ಆರೋಗ್ಯ, ಒಳ್ಳೆ ಗಾಳಿನ ತಗೋಬೋದು. ಏನಂತೀರಾ ಫ್ರೆಂಡ್ಸ್? ಮಾರ್ನಿಂಗ್ ವಾಕ್ ಜೊತೆ ನಾನು ಕೂಡ ಹೀಗೆ ಮನೆ ಹತ್ರನೇ ಸ್ವಲ್ಪ ಚಿಕ್ಕ ಪುಟ್ಟ ಗಿಡಗಳನ್ನ ಹಾಕ್ಕೊಂಡು ಇದು ಒಂಥರ ನಮಗೂ ಫ್ರೆಶ್ ಏರ್ ಸಿಗುತ್ತೆ. ಒಂದು ಫ್ರೆಶ್ನೆಸ್, ಗ್ರೀನರಿ ನೋಡ್ತಿದ್ರೆ ಒಂಥರ ಫ್ರೆಶ್ನೆಸ್ ಸಿಗುತ್ತೆ ಅಲ್ವಾ? ಈ ಥರ ನಾವು ಒಂದು ಪುಟ್ಟಾಗಿ ಕೈತೋಟ ಮಾಡಿಕೊಂಡು ಇಲ್ಲಿ ನಾವು ಹಣ್ಣಿನ ಗಿಡಗಳಾಗ್ಬೋದು, ತರಕಾರಿ ಗಿಡಗಳನ್ನ ಹಾಕ್ಕೊಂಡು ನಾವು ಖುಷಿ ಪಡ್ತಾಯಿದ್ದೀವಿ. ಜೊತೆಗೆ ನಮಗೆ ಟೈಮ್ ಇದ್ದಾಗ ಇಲ್ಲಿ ಸ್ವಲ್ಪ ಕೆಲಸನೂ ಮಾಡಿಕೊಂಡು ನಾವು ಒಂಥರ ನಮಗೆ ಟೈಮ್ ಪಾಸು ಆದಂಗೆ ಆಗಬೇಕು, ವಾತಾವರಣನೂ ಒಳ್ಳೆಯದಾಗಿರಬೇಕು. ಆ ಥರ ಕಾನ್ಸೆಪ್ಟಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಪಪ್ಪಾಯ ಹಣ್ಣುಗಳೆಲ್ಲ ಸಾಕಷ್ಟು ಬಿಟ್ಟಿದೆ. ಸುಮಾರು ಸರಿ ನಾನು ತೋರಿಸ್ತಿದ್ದೀನಿ ಅದನ್ನೇ ಪದೇ ಸಾಕಷ್ಟು ವೀಡಿಯೋಗಳು, ಒಂದು 2-3 ವೀಡಿಯೋಗಳು ಮಾಡಿದ್ದೀನಿ ಪಪ್ಪಾಯ ಗಿಡಗಳ ಬಗ್ಗೆ. ಹೀಗೆ ಈಸಿಯಾಗಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡಿಕೊಂಡು ಒಳ್ಳೆಯ ವಾತಾವರಣದ ಜೊತೆ ನಾವು ಬಾಳೋದು ಖುಷಿ ವಿಷಯ ಅಲ್ವಾ? ಏನಂತೀರಾ? ಥ್ಯಾಂಕ್ ಯು ಫ್ರೆಂಡ್ಸ್, ನೀವು ನನ್ನ ಜೊತೆ ಮಾರ್ನಿಂಗ್ ವಾಕ್ ಬಂದಿದ್ದಕ್ಕೆ. ನವಿಲುಗಳು ನೋಡಿ ಇವಾಗ ಜಾಸ್ತಿ ಬರ್ತಾಯಿದೆ. ನಾವು ಸ್ವಲ್ಪ ಈ ಕಡೆ ಬಂದ್ವಿ, ಹಾಗಾಗಿ ಜಾಸ್ತಿ ನವಿಲುಗಳು ಈಗ ಬರ್ತಿದೆ. ನೋಡೋಣ ಬನ್ನಿ.
ವಿಡಿಯೋ ಇಷ್ಟ ಆದರೆ, ಈ ವಾತಾವರಣ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.